ಮೇಘಮಾಲಾ, ಸ್ವಲ್ಪ ಇಲ್ಲಿ ಬರ್ತೀಯಾ? ನಾಳೆ ಧಾರೆ ಆದ್ಮೇಲೆ ಎಲ್ರಿಗೂ ಕೊಡ್ಬೇಕಲ್ವಾ, ಅದಕ್ಕೆ ತಾಂಬೂಲ ಕಟ್ತಾ ಇದ್ವಿ. ನಾನೊಂದ್ ಮಾತು ಹೇಳ್ತೀನಿ, ಕೇಳ್ತೀಯಾ? ಹೇಳಿ. ದಯವಿಟ್ಟು ನೀನಿಲ್ಲಿಂದ ಹೊರಟೋಗು. ನಿನ್ನ ನೋಡ್ದಾಗಿಂದಲೂ ಅವನೊಂಥರ ಆಗೋದ. ಹೆಸರಿಗೆ ಮಾತ್ರ ಮದ್ವೆ ಗಂಡು. ಅವನ ಮುಖದಲ್ಲಿ ಸ್ವಲ್ಪನಾದ್ರೂ ನಗು ಅನ್ನೋದೇ ಇಲ್ಲ. ಏನಾದ್ರೂ ಆಗ್ಬಾರ್ದಾಗ್ಬಿಡುತ್ತೇನೋ ಅಂತ ನನಗ್ ಭಯ ಆಗ್ತಿದೆ. ನಾಳೆ ಬೆಳಿಗ್ಗೆ ಮದ್ವೆ ನೋಡ್ಕೊಂಡು ಹೊರಟೋಗ್ತೀನಿ. ತಾಳಿ ಕಟ್ಟಿದ್ಮೇಲೆ ಒಂದು ನಿಮಿಷನೂ ಇರೋಲ್ಲ. ತಾಳಿ ಕಟ್ಟೋದಿರ್ಲಿ, ನೀನಿಲ್ಲಿದ್ರೆ ತೋರಣ ಕೂಡ ಕಟ್ಟೋದಿಲ್ಲ ಅವನು. ಈ ಮದುವೆ ನಿಂತೋದ್ರೆ ಅದಕ್ಕೆ ಕಾರಣ ನೀನೇ ಆಗ್ತೀಯಾ. ಬೇಡಿಮ್ಮ, ನನ್ನಿಂದ ಈ ಮದ್ವೆ ನಿಲ್ಬಾರ್ದು. ನಾವು ಹೊರಟೋಗ್ತೀವಿ. ನಮ್ಮ ಮನೆಯ ಅಂಗಳದಲ್ಲೂ ರಂಗೋಲಿ ಬಿಡಿ. ಕಲ್ಯಾಣ. ಕಲ್ಯಾಣ ಅವ್ರು ಬಂದ್ರಾ? ಬಂದಿದ್ದಾರೆ. ಮದ್ವೆ ಏನಾಯ್ತು? ಗೊತ್ತಿಲ್ಲ. ಎಲ್ಲಿದ್ದಾರೆ? ಹೊಳೆ ಹತ್ರ ಇದ್ದಾರೆ. ಅಲ್ಲಿ ನಿಮ್ ಮದ್ವೆ ತಾಳಿ ಕಟ್ಬೇಕಾದ ಸಮಯದಲ್ಲಿ ನೀವ್ ಇಲ್ಲಿದ್ದೀರಾ ಅಂದ್ರೆ ನಿಮ್ ಮದ್ವೆ ಏನಾಯ್ತು? ಬೇಡ ಅನ್ಬಿಟ್ಟೆ. ನಾಳೆ ಬೆಳಿಗ್ಗೆ ಮುಹೂರ್ತ ಇಟ್ಕೊಂಡು ಈ ಹುಡುಗಿ ಇಷ್ಟ ಇಲ್ಲ, ನನಗೆ ಈ ಮದ್ವೆ ಬೇಡ ಅಂತಿದ್ಯಲ್ಲೋ. ನನಗೆ ಮೇಘಮಾಲಾ ಅಂದ್ರೆ ಇಷ್ಟ. ನೋಡು, ಅದನ್ನೆಲ್ಲ ಮರ್ತು ಈ ಹುಡುಗಿನ ಮದ್ವೆ ಆಗ್ತೀಯೋ ಇಲ್ವೋ ನೀನು? ಪ್ರೀತಿಸಿದ್ಮೇಲೆ ನಮ್ಮನ್ನ ನಾವೇ ಮರಿತೀವಿ ಹೊರತು ಪ್ರೀತಿಸಿದವ್ರನ್ನ ಹೇಗಮ್ಮ ಮರೆಯೋದು? ನನಗೆ ಈ ಮದುವೆ ಇಷ್ಟ ಇಲ್ಲ ಅಂತ ನಾನಿದ್ರೆ ಮಾತ್ರನೋ ವಿಷಾನೋ ತಗೊಂಡು ಸತ್ತಿದ್ರೆ ಎದೆ ಬಡ್ಕೊಂಡು ಅಳ್ತಿದ್ರಿ. ಅದೇ ನಾನು ಖಂಡಿತವಾಗಿ ನನಗೆ ಈ ಮದುವೆ ಇಷ್ಟ ಇಲ್ಲ, ದಯವಿಟ್ಟು ನನ್ ಬಿಟ್ಬಿಡಿ ಅಂತ ಬೇಡ್ಕೊಂಡು ನೀವೆಲ್ಲ ಕೇಳಲ್ಲ ಅಲ್ಲ? ನೋಡಿ ಅಂದ್ರೆ ಕೊನೆ ಘಳಿಗೆಲಿ ಎಷ್ಟು ಸುಲಭವಾಗಿ ಈ ಮದ್ವೆ ಬೇಡ ಅಂತಿದ್ದಾನೆ. ಈ ಮದ್ವೆ ನನಗಿಷ್ಟ ಇಲ್ಲ ಅಂತ ಅವ್ನು ಮೊದಲೇ ನಿಮ್ಗೆ ಹೇಳಿದ್ದ. ಆದ್ರೆ ನೀವು ನಮಗದನ್ನ ಹೇಳದೆ ಮುಚ್ಚಿಟ್ರಿ. ನಿಮ್ ಹುಡುಗ ತಾನೇ ನಮ್ಮ ಮನೆಗೆ ಬಂದು ನಮ್ಗೆಲ್ಲ ವಿಷಯನೂ ಹೇಳ್ದ. ಊರಲ್ಲೆಲ್ಲ ಲಗ್ನ ಪತ್ರಿಕೆ ಹಂಚ್ಬಿಟ್ಟಿದ್ವಿ, ಬಂಧು ಮಿತ್ರರೆಲ್ಲ ಬರ್ತಿದ್ದಾರೆ. ಇದ್ದಕ್ಕಿದ್ದಾಗೆ ಮದುವೆ ನಿಂತೋಗ್ಬಿಟ್ರೆ ಬಂದವರಿಗೆಲ್ಲ ಏನ್ ಉತ್ತರ ಹೇಳೋದು ಅಂತ ಚಿಂತೆ ಶುರು ಆಗೋಯ್ತು. ಅದಕ್ಕೆ ನಮ್ ಹುಡುಗಿಗೆ ಇಷ್ಟವಾದ ಇನ್ನೊಬ್ಬ ಹುಡುಗನ್ ನೋಡಿದ್ವಿ. ಮದುವೆ ಗಂಡು ಬದಲಾದ್ನೆ ಹೊರತು ಮದುವೆ ನಾವು ಅನ್ಕೊಂಡ ಹಾಗೆ ಲಕ್ಷಣವಾಗಿ ನಡೆಯುತ್ತೆ. ನಮ್ ಹುಡುಗಿನೂ ತುಂಬಾ ಸಂತೋಷವಾಗೇ ಇದ್ದಾಳೆ. ಮದುವೆಯಲ್ಲಿ ವರದಕ್ಷಿಣೆ ಕಮ್ಮಿ ಆಯ್ತು ಅಂತ ಹೇಳಿ ಹಸೆಮಣೆ ಬಿಟ್ಟು ಎದ್ದು ಹೋಗೋರ್ಗಿಂತ ನಿಮ್ ಮಗ ರಿಯಲಿ ಗ್ರೇಟ್. ಇಷ್ಟು ದಿನ ನಿನ್ ಮದುವೆ ಯಾವಾಗಂತ ಕೇಳ್ತಾ ಇದೆಯಲ್ಲ, ನೋಡು ಆ ಟೈಮ್ ಬಂದೇ ಆಗ್ಬಿಡ್ತು. ನಾಳೆ ಬೆಳಗ್ಗೆನೆ ಕಣ ಮದುವೆ. ಇಲ್ಲ ಕಣೋ, ದಿಢೀರ್ ಅಂತ ಫಿಕ್ಸ್ ಆಗೋಯ್ತು. ಬರ್ತೀಯ ತಾನೆ? ಬಾಬಾ, ಚಿಕ್ಕ ವಯಸ್ಸಿಂದ ಜೊತೆಲಿ ಆಟ ಆಡಿದ್ವಿ, ಜೊತೆಲಿ ಊಟ ಮಾಡಿದ್ವಿ, ಜೊತೆಲೇ ಬೆಳೆದ್ವಿ. ನೀನ್ ಪ್ರೀತಿಗೋಸ್ಕರ ನನ್ನ ಕೈಲಿ ಮಾಡೋಕ್ಕಾಗಿದೆ ಇಷ್ಟೇ ಕಣೋ. ಅಕ್ಷತೆ ಹಾಕ್ಬೇಕು ಅಂತಿರೋ ತಂದೆ ತಾಯಿನ ಹೀಗೆ ಗೋಡ್ ಹೇಳ್ಕೊಡೋದು ನಿಮ್ಗೆ ಸಂತೋಷನಾ? ನಿಮ್ ಬಗ್ಗೆ ಅವ್ರು ಎಷ್ಟು ಕನಸು ಕಂಡಿರ್ತಾರೆ. ಯಾಕೆ ಹೀಗ್ ಮಾಡಿದ್ರಿ? ಪ್ರೀತಿಗೋಸ್ಕರ. ಪ್ರೀತಿ ಅಂದ್ರೆ ಗೋಡೆ ಮೇಲೆ ಗೀಚೋ ಗೊಂಬೆ ಅಲ್ಲ, ಇಷ್ಟ ಬಂದಾಗೆಲ್ಲ ಅಳಿಸಿ ಮನೇನ ಅಂದ ಮಾಡಕ್ಕೆ. ಸೂರ್ಯ ಬೇಕಾದ್ರೆ ದಿನ ಹುಟ್ತಾನೆ ಸಾಯ್ತಾನೆ, ಆದರೆ ಪ್ರೀತಿ ಹಾಗಲ್ಲ. ಒಂದೇ ಸಾರಿ ಹುಟ್ಟುತ್ತೆ,
ಜೀವನ ಪೂರ್ತಿ ಉಳಿಯುತ್ತೆ. ನಿಮಗೂ ಗೊತ್ತಿಲ್ಲದೆ ಇರೋದಾ? ನಾವು ಹೋಗ್ಬೇಕಾಗಿರೋ ಜಾಗಕ್ಕೆ ರೈಲ್ ಸಿಕ್ಲಿಲ್ಲ ಅಂದ್ರೆ ಬಸ್ ಹತ್ಕೊಂಡು ಹೋಗ್ತೀವಿ, ಬಸ್ಸು ಸಿಕ್ಲಿಲ್ಲ ಅಂದ್ರೆ ಟ್ಯಾಕ್ಸಿನಾದ್ರೂ ಮಾಡ್ಕೊಂಡು ಹೋಗ್ತೀವಿ. ಆದ್ರೆ ಏನೂ ಸಿಕ್ಲಿಲ್ಲ ಅಂತ ಹೋಗ್ಬೇಕಾಗಿರೋ ಜಾಗನ ಬಿಟ್ಟು ಬೇರೆ ಎಲ್ಲಾದ್ರೂ ಹೋಗ್ತೀವ? ಪ್ರೀತಿನೂ ಹಾಗೆ ಮೇಘಮಾಲ. ನಾವು ಬಯಸಿದವ್ರು ಸಿಕ್ಲಿಲ್ಲ ಅಂತ ಸಿಕ್ಕಿದವ್ರ ಜೊತೆ ಎಲ್ಲ ಹೊಂದ್ಕೊಂಡು ಹೋಗಕ್ಕಾಗಲ್ಲ. ನೀವಿರೋ ಸಂತೋಷನ್ ಕಳ್ಕೊಂಡು ಇಲ್ದೇ ಇರೋ ಸಂತೋಷಕ್ಕೋಸ್ಕರ ಕತ್ಲಲ್ಲಿ ಹುಡುಕ್ತಾ ಇದ್ದೀರಾ. ಕಳ್ಕೊಂಡಿದ್ದನ್ನ ಕಳೆದೋದ ಜಾಗದಲ್ಲಿ ಹುಡುಕ್ಬೇಕೆ ಹೊರತು ಬೆಳಕಿದೆ ಅಂತ ಬೇರೆ ಎಲ್ಲೋ ಹುಡ್ಕಕ್ಕಾಗತ್ತಾ? ಅಂದ್ರೆ ಜೀವನ ಪೂರ್ತಿ ಒಂಟಿಯಾಗೇ ಇರ್ತೀರಾ? ನಾನು ಯಾಕೆ ಒಂಟಿಯಾಗಿರ್ಲಿ? ನಾನು ಪ್ರೀತಿಸೋ ಹುಡುಗಿ ನಮ್ಮನೆ ಎದುರುಗಡೆನೇ ಇದ್ದಾಳೆ. ಅವಳನ್ನ ನೋಡ್ತಾನೆ ಜೀವನ ಪೂರ್ತಿ ಕಳೆದ್ಬಿಡ್ತೀನಿ. ನೋಡ್ತಾ ಬದುಕ್ತೀನಿ, ನೆನಪಿನಲ್ಲೇ ಕಾಲ ಕಳಿತೀನಿ. ಇದೆಲ್ಲ ಕೇಳೋದಕ್ ಮಾತ್ರ ಚೆನ್ನಾಗಿರುತ್ತೆ. ನಿಜ ಜೀವನದಲ್ಲೂ ಚೆನ್ನಾಗಿರುತ್ತೆ. ಅದಕ್ಕೆ ಉದಾಹರಣೆ ನೀವೇ ಇದ್ದೀರಲ್ಲ. ಈ ಪ್ರಪಂಚದಲ್ಲೇ ಇಲ್ದೇ ಇರೋ ವ್ಯಕ್ತಿ ನೆನೆಸ್ಕೊಂಡು ನೀವು ಬದುಕ್ತಿರ್ಬೇಕಾದ್ರೆ ನಾನು ಎದುರುಗಡೆನೇ ಇರೋರು ನೆನೆಸ್ಕೊಂಡು ನಾನು ಬದುಕಕ್ಕಾಗಲ್ವಾ? ಒಂದು ಹೆಣ್ಣಿನ ಪ್ರೀತಿ ಆ ವ್ಯಕ್ತಿ ತೀರೋದ್ಮೇಲೂ ಜೀವಂತವಾಗಿರುತ್ತೆ. ಆದ್ರೆ ಒಂದು ಗಂಡಸಿನ ಪ್ರೀತಿ ಇಷ್ಟಪಟ್ಟವಳು ಸಿಕ್ಲಿಲ್ಲ ಅಂದ ತಕ್ಷಣ ಸತ್ತೋಗುತ್ತೆ. ಅಷ್ಟೇ ಅಲ್ವಾ ನಿಮ್ಮ ಅಭಿಪ್ರಾಯ? ಅನ್ನ ಗತಿ ಇಲ್ಲ ಅಂತ ಯಾವ ತಾಯಿನೂ ಹೆತ್ತು ಮಗುನ ಬೀದಿಗೆ ಬಿಸಾಕಲ್ಲ, ಎದೆಲಿಟ್ಕೊಂಡು ಸಾಕ್ತಾಳೆ. ನನ್ನ ಪ್ರೀತಿನೂ ಹಾಗೆ. ನೋಡ್ಬೋದು, ಸೇರಕ್ಕಾಗಲ್ಲ, ಸ್ನೇಹವಾಗಿರ್ಬೋದು, ಜೊತೆಗೆ ಬದುಕಕ್ಕಾಗಲ್ಲ. ಹಾಗಂತ ನನ್ನ ಪ್ರೀತಿನ ಕಿತ್ ಬಿಸಾಕ್ಲಾರೆ. ಗಂಡಸರಿಗೂ ಹೃದಯ ಇದೆ. ಅಷ್ಟಕ್ಕೂ ನಾನು ಮದುವೆ ಆದ್ರೆ ನಿಮ್ಗೇನು, ಮದುವೆ ಆಗದೆ ಒಂಟಿ ಆಗಿದ್ರೆ ನಿಮಗೇನ್ರಿ? ನಿಮ್ಗೆ ಸಂಬಂಧನೇ ಇಲ್ದಿರೋ ವ್ಯಕ್ತಿ ಬಗ್ಗೆ ನೀವ್ಯಾಕೆ ತಲೆ ಕೆಡ್ಸ್ಕೋತೀರಿ? ನನಗೂ ನಿಮಗೂ ಏನ್ರಿ ಸಂಬಂಧ? ಇದು ಒಂದನ್ ಬಿಟ್ಟು ನಿಮಗೆ ಈ ಕಣ್ಣುಗಳಂದ್ರೆ ಪ್ರಾಣ, ಈ ಕಣ್ಣುಗಳಿಗೆ ನೀವಂದ್ರೆ ಪ್ರಾಣ. ನೀವು ಅಷ್ಟು ಇಷ್ಟಪಡೋ ಈ ಕಣ್ಣು, ನಿಮ್ಮನ್ನ ಅಷ್ಟು ಇಷ್ಟಪಡೋ ಈ ಕಣ್ಣು ಇನ್ನೊಬ್ರು ನೋಡುತ್ತೆ, ಇನ್ನೊಬ್ರು ಮೆಚ್ಚುತ್ತೆ ಅಂತ ನೀವ್ ಹೇಗೆ ಅನ್ಕೊಂಡ್ರಿ? ನಿಮ್ ಕಣ್ಣಿಗೆ ಕಾಣಿಸ್ದೇ ಇರೋರ್ಗೆ, ನಿಮ್ ಮಾತೇ ಕೇಳಿಸ್ದೇ ಇರೋರ್ಗೆ ಲಕ್ಷ ಸಲ ಐ ಲವ್ ಯು ಅಂತ ನೀವ್ ಹೇಳ್ತಿರ್ಬೇಕಾದ್ರೆ ನನ್ನ ಎದುರುಗಡೆ ಇರೋ ಹುಡುಗಿಗೆ ನಿನ್ನೆ ಪ್ರೀತಿಸ್ತಾ ಇದ್ದೀನಿ ಅಂತ ನಾನು ಯಾಕ್ರಿ ಹೇಳ್ಬಾರ್ದು? ನಿಜ ಹೇಳ, ನೀವು ನನ್ನ ಪ್ರೀತಿಸ್ಬೇಕಿಲ್ಲ, ಜ್ಞಾಪಿಸ್ಕೊಳ್ಳಬೇಕಿಲ್ಲ. ರಸ್ತೆಯಲ್ಲಿ ಹೋಗ್ತಿರ್ಬೇಕಾದ್ರೆ ತಲೆ ತೆಗೆಸ್ಕೊಂಡು ನಡೆಯೋ ನೀವು ಈ ನನ್ನ ಕಣ್ಣನ್ನು ನೋಡ್ಬೇಕು ಅಂತ ತಲೆ ಎತ್ತುತ್ತೀರಲ್ಲ, ಅದೊಂದು ಸಾಕು. ಆ ಒಂದು ನೋಟ, ಆ ನೋಟ ನೋಡ್ತಾನೆ ಜೀವನ ಎಲ್ಲ ಕಳೆದ್ಬಿಡ್ತೀನಿ. ಎಲ್ಲರೂ ಪ್ರೇಮಕ್ಕೆ ಕಣ್ಣಿಲ್ಲ ಅಂತಾರೆ, ನನ್ನ ಪ್ರೇಮಕ್ಕೆ ಕಣ್ಣಿದೆ, ಕಣ್ ಮಾತ್ರ ಇದೆ. ಒಂದು ನಿಮಿಷ ಅಲ್ಲ, ನೀವೇ ಕಲ್ತಿದ್ದೀರಿ. ನೀವೇನು ಚಿಂತೆ ಮಾಡಬೇಡಿ. ನೀವು ಪ್ರೀತಿಸೋ ಈ ಕಣ್ಣುಗಳನ್ನ ನನ್ನ ಪ್ರಾಣಕ್ಕಿಂತ ಹೆಚ್ಚು ನೋಡ್ಕೋತೀನಿ. ಇದನ್ನ ನೋಡ್ತಾ ನೀವು ಸಂತೋಷವಾಗಿರಿ, ನೀವು ಸಂತೋಷವಾಗಿರೋದನ್ನ ನೋಡ್ತಾ ನಾನು ಸಂತೋಷವಾಗಿರ್ತೀನಿ. ಇದೇ ಸಂತೋಷ ಹಂಚ್ಕೊಂಡು ನಾವಿಬ್ರು ಹೀಗೆ ಇದ್ಬೇಡ, ಓಕೆ? ಹಲೋ, ನಿಮ್ ಕೈ ಕಾಫಿ ಕುಡಿದು ಎಷ್ಟು ದಿನ ಆಗೋಯ್ತು? ಒಂದು ಕಪ್ ಫಿಲ್ಟರ್ ಕಾಫಿ ಪ್ಲೀಸ್. For more updates, like, comment, subscribe to our channel.